ಪಾಸಿಟಿವ್ ಪಿಕ್ಚರ್ ವೀಕ್ಷಕರಿಗೆ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಹರೆಯದಲ್ಲಿ ಎಲ್ಲರೂ ಪ್ರೀತಿ ಮಾಡ್ತಾರೆ, ಆದರೆ ಎಲ್ಲ ಪ್ರೇಮಿಗಳು ಮದುವೆ ತನಕ ಹೋಗೋದು ಮತ್ತು ಯಶಸ್ವಿ ದಾಂಪತ್ಯ ನಡೆಸುವುದು ಬಹಳ ಅಪರೂಪ. ಅದ್ಯಾಕೆ ಹಾಗೆ? ಪ್ರೀತಿಲಿ ಯಶಸ್ಸು ಕಾಣೋದು ಅಷ್ಟೊಂದು ಕಷ್ಟನಾ? ಮದುವೆ ಮೊದಲು ಮತ್ತು ಆ ನಂತರದ ಬದುಕಲ್ಲಿ ಪ್ರೀತಿ ಹೇಗಿರುತ್ತದೆ ಎನ್ನುವ ಪಾಸಿಟಿವ್ ಪಿಕ್ಚರ್ ಪ್ರಶ್ನೆಗೆ ಪ್ರೇಮದಲ್ಲಿ ಯಶಸ್ವಿಯಾಗಿ ದಾಂಪತ್ಯ ಜೀವನ ನಡೆಸುತ್ತಿರುವ ಕನ್ನಡ ಚಿತ್ರರಂಗದ ಖ್ಯಾತನಾಮರು ಇಲ್ಲಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಳಿಯ ನಟ ಅನಿರುದ್ಧ್ ಅವರಿಂದಲೇ ಈ ಪ್ರಶ್ನೋತ್ತರದ ಆರಂಭ. ನನ್ನ ಉತ್ತರ ಏನು ಅಂತ ಹೇಳಿದ್ರೆ, ನಿಷ್ಕಲ್ಮಶವಾದಂಥ ಒಂದು ಪ್ರೀತಿ ಇರಬೇಕು. ಯಾವ ಒಂದು ಪ್ರೀತಿಯಲ್ಲೂ ಕೂಡ ಸ್ವಾರ್ಥ ಇರಬಾರ್ದು. ಸ್ವಾರ್ಥ ಇದ್ದರೆ ಅದು ತಾತ್ಕಾಲಿಕ ಆಗುತ್ತೆ. ಯಾವುದೇ ಒಂದು ಸಂಬಂಧ ಇದ್ದರೂ ಕೂಡ ಅದು ತುಂಬ ತಾತ್ಕಾಲಿಕವಾಗಿ ಆ ಒಂದು ಬೇಡಿಕೆ ಅಥವಾ ಆಸೆ ಅದು ಈಡೇರಿದ ತಕ್ಷಣ ಅದು ಪ್ರೀತಿ ಮುಗಿದು ಹೋಗುತ್ತೆ. ಹಾಗಾಗಿ ಅದು ನಿಷ್ಕಲ್ಮಶವಾದಂಥ ಒಂದು ಪ್ರೀತಿ ಇದ್ದರೆ ಮಾತ್ರ ಅದು ಶಾಶ್ವತವಾಗಿ ನಿರಂತರವಾಗಿ ಉಳ್ಕೊಳ್ಳುತ್ತೆ. ಜೊತೆಗೆ ಪ್ರೀತಿಯಾಗಿ ಮದುವೆ ಆದ ಮೇಲೆ ಸಾಕಷ್ಟು ಅಡ್ಜಸ್ಟ್ಮೆಂಟ್ಸ್ಗಳು ಇರ್ತವೆ. ಅಂದರೆ ಹೊಂದಾಣಿಕೆಗಳು. ಪ್ರೀತಿ ಮಾಡ್ತಿರ್ಬೇಕಾದ್ರೆ, ಕಾಲೇಜಿಗೆ ಹೋಗ್ತಿರ್ಬೇಕಾದ್ರೆ ಏನಾಗುತ್ತೆ, 24 ಗಂಟೆಗಳ ಕಾಲ ನಾವು ಅವ್ರ ಜೊತೆಲಿ ಇರಲ್ಲ, ನಮ್ಮ ಸಂಗಾತಿಯವ್ರ ಜೊತೆಲಿ ಇರಲ್ಲ ನಾವು. ಆದರೆ ಮದುವೆ ಆದಮೇಲೆ 24 ಗಂಟೆನೂ ನಾವು ಇರ್ತೀವಿ. ಹಾಗಾಗಿ ಎಲ್ಲ ಲೋಪದೋಷಗಳು, ಎಲ್ಲ ಒಳ್ಳೆಯ ಗುಣಗಳು ಸಮೇತ ಅವರನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ನಮ್ಮಲ್ಲೂ ಸಹ ಸಾಕಷ್ಟು ಲೋಪದೋಷಗಳು ಇರ್ತವೆ, ಅವರಲ್ಲೂ ಇರ್ತವೆ. ಯಾರೂ ಇಲ್ಲಿ ಪರ್ಫೆಕ್ಟ್ ಅನ್ನೋದು ಯಾರೂ ಇರಲ್ಲ. ಆ ಎಲ್ಲ ಲೋಪದೋಷಗಳು ಸಮೇತ ನಾವು ಅವರನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಏನೂ ಸಮಸ್ಯೆ ಆಗಲ್ಲ. ಅಹಂಕಾರ ಇರಬಾರ್ದು ಯಾವುದೇ ಒಂದು ಸಂಬಂಧದಲ್ಲಿ. ನಾನೇ ಸರಿ, ನನ್ನ ವಾದನೇ ಸರಿ ಅಂತ ಅಹಂಕಾರ ಇದ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ನಾವು ಸೋತರೂ ಪರವಾಗಿಲ್ಲ, ಯಾವುದೇ ಒಂದು ವಾದದಲ್ಲಿ ನಾವು ಸೋತರೂ ಪರವಾಗಿಲ್ಲ, ಸಂಬಂಧ ಉಳ್ಕೊಳ್ಳುತ್ತೆ, ಸಂಬಂಧ ಗೆಲ್ಲುತ್ತೆ. ಅದು ತುಂಬ ಮುಖ್ಯ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ವಾದದಲ್ಲೂ ನಾವೇ ಗೆಲ್ಲಬೇಕು, ನನ್ನದೇ ಸರಿ ಅಂತ ನಾವು ವಾದಿಸ್ತಾ ಇದ್ದರೆ ಅದು ಸಂಬಂಧ ಉಳ್ಕೊಳ್ಳಲ್ಲ. ಹಾಗಾಗಿ ಪ್ರೀತಿಯಿಂದ ಇರಬೇಕು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಸ್ಪೇಸ್ ಕೂಡ ಕೊಡಬೇಕು, ಜಾಗ ಕೂಡ ಕೊಡಬೇಕು. ಯಾಕಂತಂದರೆ ಪ್ರತಿಯೊಬ್ಬರದ್ದು ಒಂದು ವೈಯಕ್ತಿಕ ಜೀವನ ಇರುತ್ತೆ. ಒಂದು ದಾಂಪತ್ಯ ಜೀವನ ಹೇಗಿರುತ್ತೋ ಅದೇ ರೀತಿಯಲ್ಲಿ ವೈಯಕ್ತಿಕ ಜೀವನ ಕೂಡ ಇರುತ್ತೆ. ಅದಕ್ಕೂ ನಾವು ಒಂದು ಅವಕಾಶ ಮಾಡಿಕೊಡ್ಬೇಕು. ಈಗ ಕೆಲವರಿಗೆ ಓದೋ ಅಭ್ಯಾಸ ಇರುತ್ತೆ ಅಂತ ಅನ್ಕೊಳ್ಳಿ, ಅಥವಾ ಕೆಲವರಿಗೆ ಸಿನಿಮಾ ನೋಡೋ ಅಭ್ಯಾಸ ಇರುತ್ತೆ, ಸಂಗೀತ ಕೇಳೋ ಅಭ್ಯಾಸ ಇರುತ್ತೆ, ಸ್ನೇಹಿತರ ಜೊತೆಯಲ್ಲಿ, ಸ್ನೇಹಿತೆಯರ ಜೊತೆಯಲ್ಲಿ ಓಡಾಡಬೇಕು ಅನ್ನೋ ಅಭ್ಯಾಸ ಇರುತ್ತೆ. ಅದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ನೀವು ಪ್ರತಿ ಬಾರಿಯೂ ನನ್ನ ಜೊತೆಯಲ್ಲೇ ಇರಬೇಕು ಅಂತ ಹಠ ಹಿಡಿದ್ರೆ ಅದು ಕಷ್ಟ ಆಗುತ್ತೆ. ಸುಮಾರು ಸಲ ನೋಡಿದ್ದೀನಿ ನಾನು. ಎಲ್ಲಿ ಹೋಗ್ತಾರೆ, ಯಾವಾಗ ಬರ್ತಾರೆ, ಅತಿಯಾಗಿ ಕೇಳ್ತಾ ಇದ್ರೆ ಏನಾಗುತ್ತೆ, ಅದು ಕಷ್ಟ ಆಗುತ್ತೆ. ಅವ್ರವ್ರ ಸ್ಪೇಸ್ ಅವ್ರವ್ರಿಗೆ ಕೊಟ್ಟು ಅವ್ರವ್ರದ್ದೇ ಒಂದು ಪ್ರೈವಸಿ ಇರುತ್ತೆ. ಜೊತೆಗೆ ಯಾಕಂದರೆ ಇದು ಪ್ರತಿಯೊಂದು ಸಂಬಂಧ ಉಳ್ಕೊಳ್ಳೋದು ನಂಬಿಕೆ ಮೇಲೆ. ಆ ನಂಬಿಕೆ ನಮ್ಮಲ್ಲಿರಬೇಕು. ಜೊತೆಗೆ ನಾನು ಆಗಲೇ ಹೇಳಿದಾಗೆ ಪ್ರೀತಿ ನಿಷ್ಕಲ್ಮಶವಾದಂಥ ಒಂದು ಪ್ರೀತಿ ಇದ್ದರೆ, ನಿಸ್ವಾರ್ಥವಾದಂಥ ಪ್ರೀತಿ ಇದ್ದರೆ ಅದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಜೊತೆಗೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ತಾ ಇದ್ದಾರೆ, ಆ ಒಂದು ಜವಾಬ್ದಾರಿ ಕೂಡ ನಮ್ಮಲ್ಲಿರಬೇಕು. ನಾವು ನಮ್ಮ ಹೆಂಡತಿಯವ್ರ ಜೊತೆಯಲ್ಲಿ, ನಮ್ಮ ಅರ್ಧಾಂಗಿಯವ್ರ ಜೊತೆಯಲ್ಲಿ, ಅಥವಾ ಅವರು ನಮ್ಮ ಜೊತೆಯಲ್ಲಿ ಹೇಗಿರ್ತಾರೋ ಅನ್ನೋದನ್ನು ಅವರು ಗಮನಿಸ್ತಾ ಇರ್ತಾರೆ. ನಾವು ಚೆನ್ನಾಗಿದ್ದರೆ, ನಾವು ಒಂದು ಆದರ್ಶವಾದಂಥ ನಮ್ಮ ಒಂದು ಜೀವನ ಇದ್ದರೆ ನಾಳೆ ಅವ್ರಿಗೂ ಸಹ ಹಾಗೆ ಆಗುತ್ತೆ. ಹಾಗಾಗಿ ಅಹಂಕಾರ ಇರಬಾರ್ದು. ಇಷ್ಟೇ ನಾನು ಹೇಳೋದು. ಪ್ರೀತಿ ಇರಬೇಕು. ಪ್ರೇಮಿಗಳ ದಿನಗಳ ಶುಭಾಶಯಗಳು. ಪ್ರೇಮಿಗಳು ಅಂದರೆ ಒಂದು ಹುಡುಗ ಇನ್ನೊಂದು ಹುಡುಗಿನಲ್ಲಿ ಅಥವಾ ಇನ್ನೊಂದು ಹುಡುಗಿ ಒಬ್ಬ ಹುಡುಗಿನಲ್ಲಿ ಅನುರಕ್ತಳಾಗೋದು ಅನ್ನೋದು ಒಂದು ಮಾತು. ಅನುರಕ್ತಳಾಗೋಕ್ಕೆ ಅಥವಾ ಅನುರಕ್ತನಾಗೋದಕ್ಕೆ ಸಾಕಷ್ಟು ಕಾರಣಗಳಿರ್ತವೆ. ಅವನು ಹಾಕುವ ಡ್ರೆಸ್ ಶೈಲಿ ಇರ್ಬೋದು, ಮಾತನಾಡುವ ಶೈಲಿ ಇರ್ಬೋದು, ಅವನು ನಿಂತ್ಕೊಳ್ಳುವ ಗೆಸ್ಚರ್ ಇರ್ಬೋದು, ಅಥವಾ ಆಕೆಯ ಯಾವುದೋ ಒಂದು ಭಂಗಿ, ಮಾತಿನ ಶೈಲಿ, ಡ್ರೆಸ್ಸು, ಮೇಕಪ್ಪು
ಇದರಲ್ಲಿ ಒಬ್ಬರು ಇನ್ನೊಬ್ಬರಲ್ಲಿ ಅನುರಕ್ತರಾಗ್ತಾರೆ. ಅದು ಮದುವೆವರೆಗೂ ಹೋದರೆ ತುಂಬ ಚೆಂದ. ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ಮದುವೆಗೆ ಮುಂಚೆ, ಮದುವೆ ಆದಮೇಲೆ ಅರ್ಥ ಮಾಡ್ಕೊಳ್ಳೋದು ಸಾಕಷ್ಟಿರುತ್ತೆ. ಮದುವೆಗೆ ಮುಂಚೆನೇ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡ್ರೆ ಮದುವೆ ಆದಮೇಲೆ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ. ಅದಾಗೋದು ತುಂಬ ಒಳ್ಳೆಯದು. ಇತ್ತೀಚೆಗೆ ಸಾಕಷ್ಟು ಮದುವೆಯಾಗಿ 2 ವರ್ಷಕ್ಕೆ 3 ವರ್ಷಕ್ಕೆ ಬಿಟ್ಟು ಹೋಗೋದು ಈ ಥರ ಸಾಕಷ್ಟಿದೆ. ಅದು ತಪ್ಪು. ನಿಮ್ಮ ಅಭಿಪ್ರಾಯಗಳು, ಮನಸ್ಸಿನಲ್ಲಿರುವ ವಿಚಾರಗಳು ಏನೇ ಇದ್ದರೂ ಕೂತು ಒಬ್ಬರು ಚರ್ಚೆ ಮಾಡಬೇಕು. ನಿಮ್ಮ ಮನಸ್ಸಿನಲ್ಲಿ ನೀವೇ ಇಟ್ಕೊಂಡು ಅವ್ರ ಬಗ್ಗೆ ಏನೋ ಅನುಮಾನ ಪಡೋದು, ಅವ್ರು ಏನೋ ಇಟ್ಕೊಂಡು ನಿಮ್ಮ ಬಗ್ಗೆ ಅನುಮಾನ ಪಡೋದು. ಅಂದರೆ ಅನುಮಾನ ಅಂದರೆ ನಿಮ್ಮ ವೈಯಕ್ತಿಕ ವಿಚಾರದಲ್ಲ, ಯಾವುದೋ ಒಂದು ವಿಷಯಕ್ಕೆ ಹೆಂಗಪ್ಪ ಹೇಳೋದು, ಹೆಂಗಪ್ಪ ಮಾತಾಡೋದು, ಅದು ಆಗಬಾರ್ದು. ಕೂತು ಚರ್ಚೆ ಮಾಡಿ. ನೀನು ಈ ರೀತಿ ಮಾತಾಡಿದ ಸರಿಗಿಲ್ಲ, ಹೌದು ನೀನು ಈ ರೀತಿ ಮಾತಾಡಿದ ಸರಿಗಿಲ್ಲ. ಆ ಥರ ಚರ್ಚೆಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡ್ರೆ ನಿಮ್ಮ ದಾಂಪತ್ಯ ಜೀವನ ಖಂಡಿತವಾಗಲೂ ಕೊನೆಯವರೆಗೂ ಸುಖವಾಗಿರುತ್ತೆ. ಅದು ಬಿಟ್ಬಿಟ್ಟು ಇಲ್ಲ ನನ್ನ ಇಷ್ಟದಂಗೆ ನಾನು ಬದುಕ್ತೀನಿ, ನಿಮ್ಮ ಇಷ್ಟದಂಗೆ ನೀವು ಬದುಕಿ, ನೋ, ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗ್ಬೇಡಿ, ತಪ್ಪದು. ಮೊದಲನೇದಾಗಿ ಫಿಸಿಕಲ್ ಅಟ್ರಾಕ್ಷನ್ಗಿಂತ ನಮ್ಮಿಬ್ಬರ ಮಧ್ಯೆ ಎಷ್ಟು ಒಂದು ಹೊಂದಿಕೆ ಇದೆ ಅನ್ನೋದನ್ನ ನೋಡ್ಬೇಕು. ಅಫ್ಕೋರ್ಸ್ 100% ಮ್ಯಾಚ್ ಯಾರೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಬರೀ ಫಿಸಿಕಲ್ ಅಟ್ರಾಕ್ಷನ್ ಮೇಲೆ ನಾವು ಪ್ರೀತಿಸ್ತಿದೀವಿ ಅಂತ ಅನ್ಕೊಂಡ್ರೆ ಖಂಡಿತ ಅದು ಮದುವೆವರೆಗೂ ಹೋಗೋದು ಅಥವಾ ಮದುವೆ ಆದ ನಂತರ ಉಳಿಯೋದು ಸ್ವಲ್ಪ ಕಷ್ಟ ಆಗ್ಬೋದು ನನಗನ್ಸುತ್ತೆ. ಸೊ ಯಾವತ್ತು ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರುತ್ತೋ ಅವಾಗ ಅದು ಮದುವೆವರೆಗೂ ಹೋಗುತ್ತೆ. ಹೇಗೇನು ಡಿಫ್ರೆನ್ಸಸ್ ಬಂದೇ ಬರುತ್ತೆ, ಬಟ್ ಅದು ಬಂದರೂ ನಾವು ಮುಂದುವರ್ಸ್ಕೊಂಡು ಹೋದರೆ ಅದು ಮದುವೆವರೆಗೂ ಹೋಗುತ್ತೆ, ಆಮೇಲೂ ಚೆನ್ನಾಗಿರುತ್ತೆ. ನಮ್ಮ ಯಾವುದೇ ಕಥೆ, ಕಾದಂಬರಿ, ಸಿನಿಮಾ ಎಲ್ಲದರಲ್ಲೂ ಅಷ್ಟೇ ಪ್ರೀತಿಸಿ ಮದುವೆ ಆದ ನಂತರ ಕಥೆ ಮುಗಿದೋಗುತ್ತೆ. ಬಟ್ ಆ್ಯಕ್ಚುಲ್ ಕಥೆ ಶುರುವಾಗುತ್ತೆ ಆಮೇಲೆ, ಮದುವೆ ಆದಮೇಲೆ. ಅದು ಹೇಗೆ ಕಂಟಿನ್ಯೂ ಆಗಬೇಕು ಅಂದರೆ ಲೈಫ್ ಇಸ್ ಅ ಕಾಂಪ್ರಮೈಸ್ ಆ್ಯಂಡ್ ಮದುವೆ ಕೂಡ ಖಂಡಿತ ಕಾಂಪ್ರಮೈಸು. ಎಲ್ಲ ನಾನು ಆಗಲೇ ಹೇಳಿದಾಗ 100% ಮ್ಯಾಚ್ ಇರೋಕ್ಕಂತೂ ಸಾಧ್ಯ ಇಲ್ಲ. ಸೊ ಡಿಫ್ರೆನ್ಸಸ್ ಬರುತ್ತೆ, ಎಲ್ಲ ಇದ್ದೇ ಇರುತ್ತೆ. ಸೊ ಎರಡು ಕಡೆಯಿಂದನೂ ಕಾಂಪ್ರಮೈಸ್ ಮಾಡಿಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಖಂಡಿತ ಅದು ಮದುವೆ ಆದಮೇಲೂ ಸಾಕಷ್ಟು ವರ್ಷ ಜೊತೆಯಲ್ಲಿ ಚೆನ್ನಾಗಿರ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮೊದಲನೇದಾಗಿ ಬೇಕಾಗೋದು ಪೇಷನ್ಸ್, ಸಹನೆ ಸಹನೆ ಸಹನೆ. ನೀವು ಎಷ್ಟೇ ಪ್ರಯತ್ನ ಪಡ್ಬೋದು, ಆ ಹುಡುಗಿ ಸರಿ ಹೋಗ್ತಾಳ, ಈ ಹುಡುಗಿ ಸರಿ ಹೋಗ್ತಾಳ, ಓ ಅವಳು ನನ್ನ ಕಾಲೇಜ್ ಗರ್ಲ್ ಫ್ರೆಂಡು, ಇವಳು ನಾನು ಹೈಸ್ಕೂಲಲ್ಲಿ ಇಷ್ಟಪಟ್ಟಿದ್ದೆ, ಏನೇ ಆಗಿರ್ಬೋದು, ಕೊನೆಯಲ್ಲಿ ಯಾವುದೋ ಒಂದು ಹುಡುಗಿ ನಿಮ್ಮ ಲೈಫಲ್ಲಿ ಬಂದಾಗ ಓ ಇವಳೇ ನಾನು ಮದುವೆ ಮಾಡ್ಕೋಬೇಕು ಅಂದ್ಕೊಂಡ್ರೆ ಇವಳನ್ನೇ ಮಾಡ್ಕೊಂಡ್ರೆ ಇವಳನ್ನೇ ಮಾಡ್ಕೊಳ್ಳೋದು ಅನ್ನೋದು ಬರುತ್ತಲ್ಲ, ಆವಾಗ ಪ್ರೀತಿ ಪ್ರೇಮ ಎಲ್ಲ ಜಾಸ್ತಿ ಅಂತ ಅರ್ಥ ಆಗುತ್ತೆ. ಆ್ಯಂಡ್ ಅದನ್ನು ಉಳಿಸ್ಕೊಳ್ಳೋಕ್ಕೆ, ಮದುವೆವರೆಗೂ ತೊಗೊಂಡು ಹೋಗೋಕ್ಕೆ ಬೇಕಾಗೋದು ಸಹನೆ ಜೊತೆಗೆ ತಂದೆ ತಾಯಿಯವರ ಆಶೀರ್ವಾದ. ಇವಾಗ ಎಷ್ಟೋ ಆಗುತ್ತೆ, ಶುರುನಲ್ಲಿ ಲವ್ ಆಗುತ್ತೆ, ಆಮೇಲೆ ಒಬ್ಬರನ್ನೊಬ್ರು ಬಿಟ್ಟಿರೋಕ್ಕೆ ಆಗಲ್ಲ ಅನ್ನೋ ಥರ ಲವ್ ಇರುತ್ತೆ. ಏನಾದರೂ ಆಗಲಿ ಎದುರಿಸ್ತೀವಿ, ಒಟ್ಟಿಗೆ ಇರ್ತೀವಿ ಅಂತ ಓಡೋಗೋದಿರುತ್ತೆ. ಹಾಗೆಲ್ಲ ಆಗದೆ ಲವ್ ಕಮ್ ಅರೇಂಜ್ಡ್ ಆದರೆ ತುಂಬ ಚೆನ್ನಾಗಿರುತ್ತೆ. ನಮ್ದು ಹಾಗೆ ಆಗಿದ್ದು, ಮೊದಲು ಪ್ರೀತಿ, ಆಮೇಲೆ ಅಪ್ಪ ಅಮ್ಮನ ಹತ್ರ ಮಾತಾಡಿ ಮಾಡಿಕೊಂಡ್ರೆ ನಿಮ್ಮ ಆಶೀರ್ವಾದದಿಂದನೇ ಮಾಡ್ಕೊಳ್ಳೋದು, ಅದು ಇರಲೇಬೇಕು ಅಂತ ಹೇಳಿ ಅಪ್ಪ ಅಮ್ಮ ಒಪ್ಪಿಗೆ ಕೊಟ್ಟ ಮೇಲೆ ಮದುವೆ ಮಾಡ್ಕೊಂಡಿದ್ದು ನಾವು. ಸೊ ಪೇಷನ್ಸ್ ಐ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್. ಅದಿದ್ದು ಕಲ್ಚರ್ ಅಂದರೆ ಸಂಸ್ಕಾರ, ರೆಸ್ಪೆಕ್ಟ್ ಫಾರ್ ಎಲ್ಡರ್ಸ್ ಅದೆಲ್ಲ ಇದ್ದಾಗ ಅವರ ಬ್ಲೆಸ್ಸಿಂಗ್ಸ್ ತೊಗೊಂಡು ಮದುವೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ದು ಹಾಗೆ ಆಗಿತ್ತು. ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ಳೋದು, ಒಬ್ಬರು ಇನ್ನೊಬ್ಬರಲ್ಲಿ ಅತಿಯಾದ ಬದಲಾವಣೆಗಳನ್ನು ಬಯಸದೇ ಇರೋದು. ಸೊ ಮುಂಚೆ ಹೇಗಿರ್ತೀವಿ ಅದೇ ರೀತಿಯಲ್ಲಿ ಮುಂದೆ ಬದುಕಿದಾಗ ಜೀವನ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಮೇಡಮ್ ಸೇಮ್ ರಿಷಭೇನ್ ಹೇಳಿದ್ದು ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಇರಬಾರ್ದು. ಆಮೇಲೆ ಒಬ್ರಿಗೊಬ್ರು ಹೊಂದ್ಕೊಂಡು ಏನೇ ಕೆಲಸ ಮಾಡ್ತಿದ್ರು ಎಲ್ಲದರಲ್ಲೂ ಸಪೋರ್ಟ್ ಮಾಡಿಕೊಂಡು ಹೋಗಬೇಕು. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಸೊ ಲೈಫ್ ಹೇಗೆ ಬರೋಕ್ಕೆ ಹಾಕಿ ತೊಗೊಂಡ್ರೆ ಎಲ್ಲ ಅರೇಂಜ್ ಮ್ಯಾರೇಜ್ ಆಗಲಿ ಲವ್ ಮ್ಯಾರೇಜ್ ಆಗಲಿ ಲೈಕ್ ಎಲ್ಲದೂ ಸ್ಮೂತಾಗಿ ಬರುತ್ತೆ. ಮೊದಲು ಇಬ್ಬರು ಸ್ನೇಹಿತರಾಗಬೇಕು, ಆಮೇಲೆ ಪಯಣ ಶುರು ಮಾಡಬೇಕು. ಇದು ನಾನು ಕಂಡಂಥ ದಾಂಪತ್ಯ. ಬಹುಶಃ ಅಂದರೆ ಒಂದು ಸೋತು ಗೆಲ್ಲುವುದು, ಎಲ್ಲರೂ ಎಷ್ಟೋ ಪುಸ್ತಕಗಳಲ್ಲಿ ಓದಿರ್ತೀವಿ, ನಾವು ಎಷ್ಟೊಂದು ಸಿನಿಮಾಗಳಲ್ಲಿ ನೋಡಿರ್ತೀವಿ. ಬಟ್ ಆ್ಯಕ್ಚುಲಿ ಅದು ಸುಮ್ಮನೆ ಏನೋ ಬುಕ್ಕಿಗೆ ಬರೆಯೋಕ್ಕೆ ಚಂದ ಅಥವಾ ಸಿನಿಮಾಲ್ಲಿ ನೋಡೋದಕ್ಕೆ ಚಂದ ಅಂತ ಇಲ್ಲ. ಆ್ಯಕ್ಚುಲಿ ಅದಲ್ಲ. ನನಗೆ ಕೋಪ ಬಂದಾಗ ಅವ್ರು ತಾಳ್ಮೆ ತಗೊಳ್ಳೋದು ಅಥವಾ ಅವ್ರಿಗೆ ಕೋಪ ಬಂದಾಗ ನಾವು ತಾಳ್ಮೆ ತಗೊಳ್ಳೋದು, ಇದು ಬರೀ ಕೋಪ ಅನ್ನೋದಕ್ಕಲ್ಲ, ಎಲ್ಲ ಅಭಿರುಚಿಗಳಲ್ಲೂ ಇದು ಅನ್ವಯ ಆಗತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಸೊ ಬೇಸಿಕಲಿ ನೀವಿಬ್ಬರು ಮೊದಲು ಅಂದರೆ ಒಂದು ದಾಂಪತ್ಯ ಅಥವಾ ಒಂದು ಪ್ರೇಮ ಯಶಸ್ವಿ ಆಗಬೇಕಂದ್ರೆ ಸ್ನೇಹಿತರಾಗೇ ಇರಬೇಕು. ಮದುವೆಗೂ ಮುಂಚೆ ಮದುವೆ ನಂತರ ಹೇಗಿರುತ್ತೆ ಜೀವನ ಅನ್ನೋದು ಅಂತ ನೀವು ನನ್ನ ಕೇಳಿದ್ರೆ ನನಗೆ ಬಹುತೇಕ ಏನು ಅಂತ ತುಂಬ ದೊಡ್ಡ ಡಿಫ್ರೆನ್ಸು ಅಂತ ಏನೂ ಅನಿಸಿಲ್ಲ. ನಾನಾಗಲಿ ಕೃಷ್ಣ ಆಗಲಿ ನಾವಿಬ್ಬರು ಮುಂಚೆ ಹೇಗಿದ್ವೋ ಮದುವೆ ಆದಮೇಲೆ ಇನ್ನೂ ಹಾಗೇ ಇದ್ದೀವಿ. ಬೇಸಿಕಲಿ ಒಳ್ಳೆ ಸ್ನೇಹಿತರಾಗಿರಬೇಕು, ಸೋತು ಗೆಲ್ಲಬೇಕು, ಇಷ್ಟಗಳು ಕಷ್ಟಗಳು ಆಗ್ತವೆ ಕೆಲವೊಂದು ಸರಿ, ಕಷ್ಟಗಳು ಇಷ್ಟಗಳು ಆಗ್ತವೆ ಕೆಲವೊಂದು ಸರಿ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇರಬೇಕು. ಸೊ ಒಂದು ಮದುವೆ ಅಥವಾ ಒಂದು ಪ್ರೀತಿ ಯಶಸ್ವಿ ಆಗಲೇಬೇಕು ಅಂದರೆ ಇದಿಷ್ಟು ಇರಲೇಬೇಕು. ನಂಗೆ ನಿಜವಾಗ್ಲೂ ಏನೂ ಗೊತ್ತಾಗ್ತಿಲ್ಲ. ಬಟ್ ಪ್ರೀತಿಸಿದವರೆಲ್ಲ ಎಷ್ಟೋ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಅಂದರೆ ಪ್ರೀತಿಸಿದವರು ಮದುವೆ ತನಕ ಹೋಗಲ್ಲ, ಅಥವಾ ಮದುವೆ ಆದಮೇಲೆ 2 ವರ್ಷಕ್ಕೆ ಇದಾಗ್ಬಿಡುತ್ತೋ, ಅಥವಾ 6 ತಿಂಗಳಿಗೆ ಅವ್ರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುತ್ತೋ, ಅಥವಾ ಏನೇನೋ ಸಾಕಷ್ಟು ಸುತ್ತಮುತ್ತ ನಡೆಯುತ್ತೆ. ಬಟ್ ಸ್ನೇಹದಲ್ಲಿ ಇವಾಗ ಸ್ನೇಹಿತರಲ್ಲಿ ಏನೋ ಜಗಳ ಆದಾಗ ಒಂದು ಸ್ನೇಹಕ್ಕೆ ನಾವು ಸ್ನೇಹಿತರು ಜಗಳ ಆಡಿಬಿಟ್ರು ಅಂತ ಅವರನ್ನು ಬಿಟ್ಬಿಟ್ಟು ಹೋಗ್ಬಿಡಲ್ಲ ಅಲ್ವಾ. ಸ್ನೇಹಿತರಾಗೇ ಇರ್ತೀವಿ, ಕಾಂಪ್ರಮೈಸ್ ಆಗ್ತೀವಿ. ಹಾಗೆ ಮನೆಯಲ್ಲೂ ಅಮ್ಮ ಏನೋ ಅಂದ್ಲು, ಅಪ್ಪ ಏನೋ ಅಂದ್ಲು, ಅಥವಾ ಅಣ್ಣ ಏನೋ ಅಂದ ಅಂತ ಅವ್ರ ಹತ್ರ ಜಗಳ ಮಾಡ್ತೀವಿ, ಮತ್ತು ನಾರ್ಮಲ್ ಆಗೇ ಇರ್ತೀವಿ. ಅದೇ ಥರ ದಾಂಪತ್ಯನೂ ಜಗಳ ಆಡ್ತೀವಿ, ನೆಕ್ಸ್ಟ್ ಡೇ ಚೆನ್ನಾಗಿರ್ತೀವಿ, ಮತ್ತು ಜಗಳ ಆಡ್ತೀವಿ, ಚೆನ್ನಾಗಿರ್ತೀವಿ. ಸೊ ಈ ಒಂದು ಪ್ರಾಸೆಸ್ನ ಇಟ್ಕೊಂಡ್ರೆ ಬಹುತೇಕ ದಾಂಪತ್ಯಗಳು ವರ್ಕ್ ಆಗತ್ತೆ ಅಂತ ನನ್ನ ಭಾವನೆ. ಆ್ಯಕ್ಚುಲಿ ಪ್ರೀತಿಯಲ್ಲಿದ್ದಾಗ ಇಬ್ಬರು ಕಡೆಯಿಂದನೂ ಒಂದು ಥರದ ಒಪ್ಪಂದ ಇರುತ್ತೆ. ಅಂದರೆ ಕೊಡೋದಕ್ಕೆ ತಗೊಳ್ಳೋದಕ್ಕೆ, ಟು ಗಿವ್ ಆ್ಯಂಡ್ ಟೇಕ್ ಇಬ್ಬರೂ ತಯಾರಿರ್ತಾರೆ. ಮತ್ತು ಅದಕ್ಕೆ ಒಂದು ಬಾಂಡೇಜ್ ಇರಲ್ಲ. ಆ ಸಂಬಂಧ ಪ್ರೀತಿಯ ನೆಲೆಯಲ್ಲಿ ಮಾತ್ರ ನಿಂತ್ಕೋಬೇಕಾಗಿರುತ್ತೆ. ಸೊ ಆ ದೃಷ್ಟಿಯಿಂದ ಇಬ್ಬರೂ ಆ ಡಿಮಾಂಡನ್ನ ಮೀಟ್ ಮಾಡೋಕ್ಕೆ ತಯಾರಿರ್ತಾರೆ. ಆದರೆ ಮದುವೆ ಆಗಿಬಿಟ್ರೆ ಮದುವೆ ಅನ್ನುವ ಬಂಧ ಇರೋದು ಇದೆ ಅನ್ನೋ ಕಾರಣಕ್ಕೆ ಅಲ್ಲಿ ಪ್ರೀತಿ ಇದ್ದರೂ ಇಲ್ಲದೇ ಇದ್ದರೂ ಆ ಬಂಧನದಲ್ಲೇ ಇರಬೇಕು ಅನ್ನುವ ಕಮಿಟ್ಮೆಂಟ್ ಆಗಿಬಿಡುತ್ತೆ. ಅಲ್ಲಿ ವಿ ಫೇಲ್. ಅಂದರೆ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ, ಅದನ್ನು ಸಸ್ಟೈನ್ ಮಾಡ್ಕೊಳ್ಳೋಕ್ಕೆ ಯಾವುದೇ ಇರ್ಬೋದು, ಅದು ಸಿಗೋದು ಹೆಚ್ಚಲ್ಲ, ಸಿಕ್ಕಿದ್ದನ್ನು ಉಳಿಸ್ಕೊಳ್ಳೋದು ಹೆಚ್ಚು. ಸೊ ಆ ಸಸ್ಟೈನ್ ಮಾಡ್ಕೊಳ್ಳೋಕ್ಕೆ ಯಶಸ್ಸಾಗಿರ್ಬೋದು, ಪ್ರೀತಿ ಆಗಿರ್ಬೋದು, ಎಲ್ಲವೂ ಹೀಗೆ. ಅದು ಸಸ್ಟೈನ್ ಮಾಡ್ಕೊಳ್ಳೋದಕ್ಕೆ ಯು ಹ್ಯಾವ್ ಟು ಗಿವ್. ಅಂದರೆ ನಾವು ಕೊಡಬೇಕಾಗತ್ತೆ ಹೆಚ್ಚು, ನಿರೀಕ್ಷೆಗಳ ಕಡಿಮೆ ಮಾಡಿಕೊಂಡು. ಯಾಕೆಂದರೆ ನಾನು ಇಷ್ಟು ಕೊಟ್ಟಿದ್ದೀನಿ, ನೀನು ಅಷ್ಟು ಕೊಡು ವ್ಯವಹಾರ ಅಲ್ಲ ಇದು ಪ್ರೀತಿ ಅನ್ನೋದು. ಸೊ ನಾವು ಎಷ್ಟು ಕೊಡ್ತೀವಿ ಅನ್ನೋದ್ರ ಮೇಲೆ ಆ ಬಂಧ ನಿಂತಿರುತ್ತೆ. ಪ್ರೀತಿ ಆಗಿರ್ಬೋದು, ಯು ಗಿವ್. ನಾವು ಜಗತ್ತಿಗೆ ಏನು ಕೊಡ್ತೀವೋ ಜಗತ್ತು ನಮ್ಗೆ ಅದನ್ನೇ ಕೊಡೋದು. ನಾವು ಎಷ್ಟು ಪ್ರೀತಿ ಕೊಡ್ತೀವೋ ನಮ್ಗೆ ಅದು ಆ ಪ್ರೀತಿ ಸಿಗುತ್ತೆ. ಅದನ್ನು ತೂಕ ಹಾಕೋಕ್ಕಾಗಲ್ಲ, ತೂಕ ಹಾಕ್ಲೋದು ತಪ್ಪು. ಮತ್ತು ಎಷ್ಟೋ ಸರ್ತಿ ಅಯ್ಯೋ ನನಗೆ ಕಡಿಮೆ ಸಿಗ್ತಿದೆ, ಅಂದರೆ ನಾನು ಕೊಟ್ಟ ವ್ಯಕ್ತಿಯಿಂದ ಪ್ರೀತಿ ಕಡಿಮೆ ಸಿಗ್ತಿದೆ, ನಾನು ಅವ್ರಿಗಿಂತ ಹೆಚ್ಚು ಪ್ರೀತಿಸ್ತೀನಿ, ಈ ಥರದ ಲೆಕ್ಕಾಚಾರ ಬಂದಾಗ ವಿ ಫೇಲ್. ಅದಕ್ಕೆ ಪ್ರೀತಿಯಲ್ಲಿದ್ದಾಗ ಇರುವ ಕಮಿಟ್ಮೆಂಟ್, ಅಂದರೆ ಆ ಪ್ರೀತಿ ಒಂದರಿಂದಲೇ ನಾವು ನಿಲ್ತೀವಿ ಅನ್ನೋದೇ ದಾಂಪತ್ಯದಲ್ಲೂ ಕಂಟಿನ್ಯೂ ಆದರೆ ಆ ದಾಂಪತ್ಯ ಸಕ್ಸಸ್ಫುಲ್ ಆಗುತ್ತೆ. ಅಫ್ಕೋರ್ಸ್ ಸಾಮಾನ್ಯವಾಗಿ ಕಂಪ್ಲೇಂಟ್ ಏನಂದರೆ, ಎಸ್ಪೆಷಲಿ ಹೆಂಡತಿಯರ್ದು, ಮದುವೆ ಆದಮೇಲೆ ನೀ ಚೇಂಜ್ ಆಗೋದೆ, ಮದುವೆ ಆಗಿ ಮುಂಚೆ ನನಗೋಸ್ಕರ ಕಾಯ್ತಿದ್ದೆ, ಈಗ ನಾನು ನಿನಗೋಸ್ಕರ ಕಾಯಬೇಕು, ಈ ಥರದ್ದೆಲ್ಲ ಉಲ್ಟಾ ಆಗ್ತಾ ಇದೆ ಅಂತೆಲ್ಲ. ಹೀಗೆ ಬದಲಾಗೋದಕ್ಕೆ ಕಾರಣಗಳೇನು ಅನ್ನೋದು, ಅಂದರೆ ಇಟ್ ಡಿಪೆಂಡ್ಸ್. ತುಂಬ ವಿಷಯಗಳು ಆಗ್ಬಿಡುತ್ತೆ. ಅದು ಪ್ರೀತಿಯ ಆಬ್ಸೆನ್ಸ್ ಅಂತಲ್ಲ, ಅಲ್ಲಿ ಅವನಿಗೆ ಮೊದಲಿದ್ದ ಪ್ರೀತಿ ಇಲ್ಲ, ಅಥವಾ ಆಕರ್ಷಣೆ ಇಲ್ಲ. ಎಷ್ಟೋ ಸರ್ತಿ ಆಕರ್ಷಣೆನ ಪ್ರೀತಿ ಅಂದ್ಕೊಂಡಿರ್ತೀವಿ, ಅದು ಆಮೇಲೆ ಅಲ್ಲ ಅನಿಸುತ್ತೆ. ಈ ಇನಿಷಿಯಲ್ ಸ್ಟೇಜಸ್ ಇರುತ್ತಲ್ಲ, ಮದುವೆ ಆದ, ಎಸ್ಪೆಷಲಿ ಮದುವೆ ಆದ ಮೊದಲ ವರ್ಷಗಳು ಎಲ್ಲರೂ ಹೇಳೋ ಹಾಗೆ ರೋಸಿ ಅಲ್ಲ. ಮೊದಲ ವರ್ಷ ಮದುವೆ ಆದ ಹೊಸದ್ರಲ್ಲೆಲ್ಲ ಚೆನ್ನಾಗಿರುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ, ಅದು ಶುದ್ಧಾಂಗ ತಪ್ಪು. ಮದುವೆ ಆದ ಹೊಸದ್ರಲ್ಲೇ ಎಲ್ಲವೂ ಕಾಂಪ್ಲಿಕೇಟ್ ಆಗೋದು. ಒಂದು ಸಣ್ಣ ವಿಷಯವೂ ದೊಡ್ಡದಾಗಿ ಕಾಣಿಸುತ್ತೆ. ಆದರೆ ಅದೆಷ್ಟು ಕ್ಷುಲ್ಲ ಅನ್ನೋದು ಹೋಗ್ತಾ ಗೊತ್ತಾಗುತ್ತೆ. ಬಟ್ ಅಲ್ಲಿ ತನಕ ಟೈಮ್ ಕೊಡಬೇಕು. ಆ ದಾಂಪತ್ಯ ಉಳ್ಕೊಳ್ಳೋದರ ರಹಸ್ಯ ಅಷ್ಟೇ. ಆ ವ್ಯಕ್ತಿ ಅಂದರೆ ಮದುವೆ ಆದಮೇಲೆ ನಮಗೆ
ಎಕ್ಸ್ಪೀರಿಯನ್ಸ್ ಆಗುವ ವ್ಯಕ್ತಿತ್ವಗಳು ಡಿಫ್ರೆಂಟ್ ಆಗಿರುತ್ತೆ. ಸೊ ಅಲ್ಲಿಗೆ ವಿ ಹ್ಯಾವ್ ಟು ಅಕ್ಸೆಪ್ಟ್, ಅದು ಅಕ್ಸೆಪ್ಟೆನ್ಸ್ಗೆ ಟೈಮ್ ಕೊಡಬೇಕು. ಅದಾದಮೇಲೆ ಎಲ್ಲವೂ ಸರಿ ಹೋಗುತ್ತೆ. ಬಿಕಾಸ್ ದರ್ ಇಸ್ ನಥಿಂಗ್ ಲೈಕ್ ಪರ್ಫೆಕ್ಟ್ ಲವ್. ಆದರ್ಶ ದಾಂಪತ್ಯ, ಅತ್ಯುತ್ತಮ ಅವೆಲ್ಲ ಇಲ್ಲವೇ ಇಲ್ಲ, ಯಾವ ಸಂಬಂಧದಲ್ಲೂ ಇಲ್ಲ. ಇನ್ಫ್ಯಾಕ್ಟ್ ದೇರ್ ಇಸ್ ನೋ ದ ಬೆಸ್ಟ್ ಮದರ್ ಆ್ಯಂಡ್ ಚಿಲ್ಡ್ರನ್ ರಿಲೇಷನ್, ಅಪ್ಪ ಮಕ್ಕಳ ರಿಲೇಷನ್ ಆಗಲಿ, ಗಂಡ ಹೆಂಡತಿ, ಯಾವುದೂ ಪರ್ಫೆಕ್ಟ್ ಅಲ್ಲ. ಆ ಇಂಪರ್ಫೆಕ್ಷನ್ನಲ್ಲೇ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಹ್ಯಾಪನ್ಸ್. ಕ್ರಿಯೇಟಿವಿಟಿ ಹುಟ್ಟೋದೇ ಒಂದು ಅಧೂರೆಯಿಂದ. ಸೊ ಹಾಗಾಗಿ ಇದು ಅಷ್ಟೇ. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್. ಪ್ರೀತಿ ಅನ್ನೋದು ಇಟ್ ಈಸ್ ಎನ್ ಎಲಿಮೆಂಟ್ ಟು ಲಿವ್. ಅದರಿಂದಲೇ ಬದುಕು ಮುಂದೆ ಪರ್ಪಸ್ ಸಿಗುತ್ತೆ, ಒಂದು ಉದ್ದೇಶ ಸಿಗುತ್ತೆ, ಒಂದು ಮೊಮೆಂಟಮ್ ಸಿಗುತ್ತೆ. ಇದೆಲ್ಲವೂ ಪ್ರೀತಿಯಿಂದಾಗಿ ಇರೋದ್ರಿಂದಾಗಿ ಆ ಪ್ರೀತಿಗೆ ಅಷ್ಟು ಮಹತ್ವ ನಾವು ಕೊಡಲೇಬೇಕು. ಎಷ್ಟೋ ಸಲ ನಾವು ಪ್ರೀತಿನ ಭ್ರಮೆ ಅಂತಲೂ ಅನ್ಕೋಬೋದು. ಅವ್ರು ನನ್ನ ಕಡೆಗೆ ತಿರುಗಿ ನೋಡಲ್ಲ, ಆದರೆ ನಾನು ಪ್ರೀತಿಸ್ತಾನೇ ಇದ್ದೀನಿ ಅಂತ. ಆ ಪ್ರೀತಿಯ ಭ್ರಮೆನೇ ಇಟ್ ಗಿವ್ಸ್ ಎ ಮೊಮೆಂಟಮ್ ಟು ಲೈಫ್. ಅದು ಈಗ ಮೀರಾ ತಗೊಂಡ್ರೆ ಅವಳಿಗೆ ಕೃಷ್ಣ ಬಂದಿಲ್ಲ, ನೋಡಿಲ್ಲ, ಅವನನ್ನು ಪ್ರೀತಿಸ್ತಿದ್ದೀನಿ ಅಂದ್ಕೊಂಡೇ ಜೀವನ ಕಳೆದ್ಲು. ಬಟ್ ಹಾಗೆ ಮಾಡಿದ್ದೇ ಅವಳಿಗೆ ಪರ್ಪಸ್ ಆಫ್ ದ ಲೈಫ್ ಆಯಿತು, ಅವಳ ಉದ್ದೇಶವೇ ಆಗಿತ್ತು. ಸೊ ಹಾಗೆ ಒಂದು ನಮಗೆ ಗಾಢವಾಗಿ ಅನಿಸೋದನ್ನು ತೀವ್ರವಾಗಿ ಬದುಕಿಬಿಟ್ರೆ ಮುಗೀತು, ಅದು ಪ್ರೀತಿಯ ಜೊತೆ. ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ಶ್ರೀನಿ ಮಾತಾಡ್ತಾ ಇದ್ದೀನಿ. ವೆಲ್, ನೀವು ಕೇಳೋಂಥ ಎರಡೂ ಪ್ರಶ್ನೆಗಳಿಗೆ ಒಂದೇ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ಉತ್ತರದಲ್ಲಿ 2 ಪಾಯಿಂಟ್ ಇದೆ. ಮದುವೆಗೆ ಮುಂಚೆ ಒಂದು ಲವ್ ಸ್ಟೋರಿನ ಅಂದರೆ ನಿಮ್ಮ ರಿಲೇಷನ್ಶಿಪ್ನ ಹೆಂಗೆ ಸಸ್ಟೈನ್ ಮಾಡೋದು, ಅಥವಾ ಮದುವೆ ಆದಮೇಲೆ ಆ ಮದುವೆನ ಹೆಂಗೆ ಸಸ್ಟೈನ್ ಮಾಡೋದು ಅಂತ 2 ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಈ 2 ಸ್ಟೇಜಲ್ಲಿ. ಒಂದು ತಾಳ್ಮೆ, ಇನ್ನೊಂದು ನಂಬಿಕೆ. ತಾಳ್ಮೆ ಏನಕ್ಕೆ ಅಂದರೆ ಆ ವ್ಯಕ್ತಿ, ಎದುರುಗಡೆ ಇರೋ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಅದನ್ನ ಕೇಳಿಸ್ಕೊಳ್ಳಿ. ಏನೇ ಹೇಳಿದ್ರು ಕೇಳಿಸ್ಕೊಳ್ಳಿ. ಆ ತಾಳ್ಮೆನ ತುಂಬ ಇಂಪಾರ್ಟೆಂಟು. ನೀವು ಹೇಳೋದು ಸರಿ, ಎದುರುಗಡೆ ಇರೋ ವ್ಯಕ್ತಿ ಹೇಳೋದು ಸರಿ. ಸಜೆಷನ್ ಕೊಡ್ತಾ ಇದ್ದಾರಾ, ಬೈತಾ ಇದ್ದಾರಾ, ಕೋಪದಲ್ಲಿದ್ದಾರಾ, ಸೊ ಆ ವ್ಯಕ್ತಿಯ ಎಲ್ಲ ಗುಣಗಳು ಅರ್ಥ ಆಗುತ್ತೆ ನಿಮಗೆ. ಸೊ ಅರ್ಥ ಮಾಡ್ಕೊಳ್ಳೋಕೆ ತಾಳ್ಮೆನ ತುಂಬ ಇಂಪಾರ್ಟೆಂಟು. ಅದು ಮದುವೆ ಮುಂಚೆನೂ ತುಂಬ ಇಂಪಾರ್ಟೆಂಟು, ಮದುವೆ ಆದಮೇಲೂ ತುಂಬ ಇಂಪಾರ್ಟೆಂಟ್. ಇನ್ನೊಂದೇನು ಅಂದರೆ ನಂಬಿಕೆ. ಇದು ತುಂಬ ಇಂಪಾರ್ಟೆಂಟು. ಒಬ್ಬ ವ್ಯಕ್ತಿನ ನಂಬಿ ಪ್ರೀತಿಸ್ತಿರೋ ಅಥವಾ ಮದುವೆ ಆಗ್ತಿರೋ ಅದು ತುಂಬ ಇಂಪಾರ್ಟೆಂಟ್. ನಾಳೆ ದಿವಸ 1000 ಜನ 1000 ಮಂದಿ ಏನೇ ಹೇಳ್ಬೋದು, ನೀವು ನಂಬಿದರೆ ಮಾತ್ರ ಒಬ್ಬ ವ್ಯಕ್ತಿನ ಆ ಒಂದು ರಿಲೇಷನ್ಶಿಪ್ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಆಗೋದು. ಆ್ಯಂಡ್ ಬೈ ಚಾನ್ಸ್ ಅವ್ರು ಎದುರುಗಡೆ ಇರೋ ವ್ಯಕ್ತಿ ತಪ್ಪು ಮಾಡಿದ್ದಾರೆ ಅಂದ್ರೂ ಆ ವ್ಯಕ್ತಿನ ಸರಿ ಮಾಡೋ ಅನ್ನೋ ನಂಬಿಕೆ, ಅಥವಾ ಅವ್ರು ತಪ್ಪೇ ಮಾಡಿಲ್ಲ ಅನ್ನೋ ಒಂದು ನಂಬಿಕೆ. ಈ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ದೀಸ್ ಆರ್ ದಿ 2 ಪಾಯಿಂಟ್ಸ್ ವಿಚ್ ಮೇಕ್ಸ್ ಅ ರಿಲೇಷನ್ಶಿಪ್ ವೆರಿ ಸಕ್ಸಸ್ಫುಲ್ ಅಂತ ನಾನು ನಂಬಿರೋದು, ನನಗಾಗಿರೋ ಎಕ್ಸ್ಪೀರಿಯನ್ಸಿಂದ. ಸೊ ದಿಸ್ ಇಸ್ ಮೈ ಸಜೆಷನ್ ಟು ಆಲ್ ದ ಲವರ್ಸ್ ಆರ್ all those who want to get married. So congratulations once again. Happy. Hi, ನಾನು ಶ್ರುತಿ. I'm Shrini's wife. ನಮ್ಮ ಕೇಸಲ್ಲಿ ಈ ಡೇಟಿಂಗ್, ಲವ್ ಅಟ್ ಫಸ್ಟ್ ಸೈಟ್ ಅದು ಯಾವುದು ಸಿನಿಮ್ಯಾಟಿಕ್ ಆಗಿ ಏನೂ ಆಗಲಿಲ್ಲ. ಲವ್ ಸ್ಟೋರಿ ವಾಸ್ ವೆರಿ ಪ್ಲೇನ್ ಆ್ಯಂಡ್ ಸಿಂಪಲ್. ಇನ್ಫ್ಯಾಕ್ಟ್ ಅದು ಶುರು ಆಗಿದ್ದೆ ಫ್ರೆಂಡ್ಶಿಪ್ಪಿಂದ. ಆ್ಯಂಡ್ ಐ ಥಿಂಕ್ ದಟ್ಸ್ ವೈ ನಮ್ಮ ಮದುವೆ ಕೂಡ ಇಟ್ಸ್ ಬೀನ್ ಅ ಬ್ಯೂಟಿಫುಲ್ ಜರ್ನಿ ಸೋ ಫಾರ್. 1.5 ವರ್ಷ ಆಗಿದೆ ಮದುವೆ ಆಗಿ. ಶ್ರೀನಿ ನಾನು ಮೀಟ್ ಮಾಡಿದ್ದು ನಮ್ಮ ರೆಸ್ಪೆಕ್ಟಿವ್ ಪ್ರೊಫೆಷನ್ಸ್ ಇಂದ. ಅಲ್ಲಿಂದ ಶುರುವಾದ ಒಂದು ರಿಲೇಶನ್ಶಿಪ್ ಮದುವೆ ತನಕ ಬಂದು ಇಟ್ಸ್ ಬೀನ್ ಅ ವೆರಿ ಇನ್ಸ್ಪೈರಿಂಗ್ ಅಂಡ್ ಲರ್ನಿಂಗ್ ಜರ್ನಿ. ಯಾಕೆಂದ್ರೆ ಇಬ್ಬರ ಮಧ್ಯೆ ತುಂಬಾ ಟ್ರಸ್ಟ್ ಇದೆ. ಐ ಥಿಂಕ್ ದಟ್ಸ್ ವಾಟ್ ಇಸ್ ನೀಡೆಡ್ ಇನ್ ಎವ್ರಿ ರಿಲೇಶನ್ಶಿಪ್. ಆ್ಯಂಡ್ ನಾವು ಪ್ರಾಬ್ಲಮ್ಸ್ಗಿಂತ ಹೆಚ್ಚಾಗಿ ಸೊಲ್ಯೂಷನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ದಟ್ ಇಸ್ ಸಮಥಿಂಗ್ ದಟ್ ಐವ್ ಲರ್ನ್ ಫ್ರಮ್ ಶ್ರೀನಿ. ಸೊ ಐ ಥಿಂಕ್ ದಟ್ ಈಸ್ ವೈ ಪ್ರೀತಿಯಿಂದ ಮದುವೆಗೆ ಬಂತು. ಮದುವೆ ಆದ್ಮೇಲೂ ನಾವು ತುಂಬಾ ಚೆನ್ನಾಗಿರೋ ಕಾರಣ ಅದೇನೆ. ಥ್ಯಾಂಕ್ ಯು. ಪ್ರೀತಿ ಹೇಗೆ ಅಂದರೆ ಅದು ನಮ್ಗೆ ಕನೆಕ್ಟ್ ಆಗಿಬಿಡುತ್ತೆ. ಪ್ರೀತಿನ ತುಂಬ ಹುಡುಕಬೇಕಾದಿಲ್ಲ. ನಮ್ಮ ಪ್ರೀತಿ ನಮಗೆ ಕಂಡ ತಕ್ಷಣವೇ ಅದು ನಮ್ಮದು ಅಂತ ಗೊತ್ತಾಗ್ಬಿಡುತ್ತೆ. ಅಷ್ಟು ಶಕ್ತಿ ಇದೆ ಪ್ರೀತಿಗೆ. ಸೊ ನನಗೆ ಹಾಗೆ, ನಾನು ಬೆಳಿಗ್ಗೆ ನನ್ನ ವೈಫನ್ನು ನೋಡಿದೆ, ಮಧ್ಯಾಹ್ನ ಟೇಕನ್ ಅ ಡೆಸಿಷನ್, ಸಾಯಂಕಾಲ ಮದುವೆ ಆಗುತ್ತೆ. ಆ ಮದುವೆ ಇವತ್ತಿಗೂ ಯಶಸ್ವಿಯಾಗಿದೆ. ಅದಕ್ಕೆ ಕಾರಣ ಏನಂದರೆ ಒಬ್ರನ್ನೊಬ್ರು ಗೌರವಿಸ್ತೀವಿ, ಒಬ್ರನ್ನೊಬ್ರು ನಂಬ್ತೀವಿ. ಸೊ ಈ ಗೌರವ, ನಂಬಿಕೆ ಇದೆರಡೇ ಲಾಂಗ್ ಲೈಫ್ ನೀವು ಟ್ರಾವೆಲ್ ಮಾಡೋಕ್ಕೆ ಸಾಧ್ಯ ಆಗೋದು. ಅದು ಎರಡನ್ನ ಉಳಿಸ್ಕೊಂಡ್ರೆ ತುಂಬ ಅದ್ಭುತವಾಗುತ್ತೆ. ಹಾಗೆ ನೋಡೋಕ್ಕೆ ಹೋದರೆ ತುಂಬ ಜನ ಪ್ರೀತಿ ಮಾಡ್ತಾರೆ, ತುಂಬ ಮನಸ್ಸುಗಳು ಪ್ರೀತಿ ಪ್ರೇಮದಲ್ಲಿ ಬೀಳುತ್ತೆ. ಆದರೆ ಮದುವೆ ಹಂತಕ್ಕೆ ಹೋಗುವಂಥದ್ದು ಬಹಳಷ್ಟು ಕಮ್ಮಿ. ಅಂದರೆ ಅದರಲ್ಲಿ ಬೇಕಾದಷ್ಟು ಕಾರಣಗಳಿರ್ತವೆ. ಜಾತಿ ಇರ್ಬೋದು, ಮತ ಇರ್ಬೋದು, ಪಂಥ ಇರ್ಬೋದು,
ಅಥವಾ ಕೊಡುವುದು ತೆಗೆದುಕೊಳ್ಳುವುದಿರ್ಬೋದು ಎಲ್ಲವೂ ಸೇರಿ ಅಂದರೆ ಆ ಹಂತಕ್ಕೆ ಹೋಗಬೇಕು ಅಂತ ಅಂದಾಗ ಬಹಳಷ್ಟು ಕಷ್ಟನೇ ಇದೆ. ಮದುವೆ ಮಾಡಿ ನೋಡು ಅಂತಾರಲ್ಲ ಹಾಗೆ. ಇಲ್ಲಿ ನಂದು ವೈಯಕ್ತಿಕವಾಗಿ ಏನು ಹೇಳಬೇಕು ಅಂತಂತಂದರೆ, ನಂದು ಕೂಡ ಪ್ರೇಮದ ಮದುವೆನೇ, ಅಂತರ್ರಾಜ್ಯ ಮತ್ತು ಅಂತರ್ಜಾತಿ ಮದುವೆ ನಂದು. ಇಲ್ಲಿ ನನಗೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ನನ್ನ ಏನು ಗೆಳೆಯ ಸಂಗಾತಿ ಇದ್ದಾರೆ ಶ್ರೀನಿವಾಸ್ ಅವರು, ಬಹುಶಃ ನಾನು ಅವರನ್ನು ಭೇಟಿಯಾದಾಗ ನಮ್ಮಿಬ್ಬರ ನಡುವೆ ಅಂದರೆ ಮಾತುಕತೆಗಳು ಬಂದಾಗ, ಅಂದರೆ ನನ್ನ ಬದುಕಲ್ಲಿ ಆ ಟೈಮಲ್ಲಿ ಬೇಕಾದಷ್ಟು ಆಗು ಹೋಗುಗಳು ನಡೀತಾ ಇತ್ತು, ಏರುಪೇರುಗಳಿತ್ತು. ಅದನ್ನು ಬಹಳ ಹತ್ತಿರದಿಂದ ಅವ್ರು ನೋಡಿದ್ರು, ಬಹಳ ಹತ್ತಿರದಿಂದ ಅದನ್ನು ಸಪೋರ್ಟ್ ಮಾಡಿದ್ರು. ಆಮೇಲೆ ಆ ಒಂದು ಬಹುಶಃ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನನ್ನಲ್ಲೂ ಇಲ್ಲದೆ ಇರೋವಂಥದ್ದು ಒಂದು ಗುಣ ಶ್ರೀನಿವಾಸಲ್ಲಿ ಇದೆ ಅಂತಂದರೆ ಅದು ಸಣ್ಣತನಗಳೇ ಇಲ್ಲದೆ ಇರೋವಂಥ ಒಂದು ಅತ್ಯುನ್ನತ ಒಂದು ವ್ಯಕ್ತಿತ್ವ. ಅದು ಅಷ್ಟು ದೊಡ್ಡ ಒಂದು ಸೋಲ್ ಅದು. ಸೊ ಬಹುಶಃ ಆ ಕಾರಣಕ್ಕಾಗಿಯೇ ಶ್ರೀನಿವಾಸು ನನಗೆ ತುಂಬ ಮೆಚ್ಚುಗೆ, ಅತ್ಯಾಪ್ತರಾಗಿದ್ದು ಅಂತ. ಪ್ರೀತಿ ನಂತರ ಮದುವೆ, ಮದುವೆ ನಂತರ ಪ್ರೀತಿ ಹಾಗೆ ಉಳಿಸ್ಕೊಬೇಕು, ಅಂದರೆ ಅದು ಚಕ್ರದ ಥರ ಸುತ್ತಾನೇ ಇರಬೇಕು, ಹಾಗೆ ಉಳಿಸ್ಕೊಬೇಕು ಅಂತ ಹೇಳಿದ್ರೆ, ನಾನಿನ್ನೂ ಹೊಸಬಳು ಇದಕ್ಕೆ, 1 ವರ್ಷ ಆಗಿಲ್ಲ ಇನ್ನೂ ಮದುವೆ ಆಗಿ. ಆದರೆ ನನ್ನ ಏನು ಹೇಳ್ತಾರೆ, ನಾನು ನೋಡಿದಂಥವ್ರು, ನನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿರೋವಂಥವ್ರು, ಅವ್ರನ್ನ ಗಮನಿಸ್ತಾ ಇದ್ದಾಗ ನನಗೆ ಕಲಿಬೇಕಾದಂಥದ್ದು ಸಾಕಷ್ಟು ಇದೆ ಮತ್ತು ಅದನ್ನು ಅಳವಡಿಸ್ಕೋಬೇಕಾಗಿದೆ. ಈಗ ಅಭಿರುಚಿಗಳು ಒಂದೇ ಆಗಬೇಕು ಅಂತ ಏನಿಲ್ಲ. ಈಗ ನನಗೂ ಶ್ರೀನಿವಾಸ್ಗೂ ಅಭಿರುಚಿ ಒಂದೇ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಆದರೆ ಅವರ ಅಭಿರುಚಿನ ನಾನು ಗೌರವಿಸ್ತೀನಿ, ಅವರು ನನ್ನ ಅಭಿರುಚಿನ ಗೌರವಿಸ್ತಾರೆ. ಇದು ಮುಖ್ಯವಾಗಿ ಬೇಕಾಗಿರುವಂಥದ್ದು ಸಂಬಂಧದಲ್ಲಿ, ಗೌರವ ಫಸ್ಟು. ಆಮೇಲೆ ಎರಡನೇದು ತಾಳ್ಮೆ. ಅದ್ರ ಏನು ನಡೀತಾ ಇದೆ ಅಂದರೆ, ನಾವು ಕಮ್ಯುನಿಕೇಟ್ ಮಾಡಬೇಕಾದ್ರೆ ನಮ್ಮ ಕಮ್ಯುನಿಕೇಷನ್ನೇ ಬೇರೆ ಇರುತ್ತೆ, ಗಂಡಸರ ಕಮ್ಯುನಿಕೇಷನ್ನೇ ಬೇರೆ ಇರುತ್ತೆ, ಹೆಂಗಸರ ಕಮ್ಯುನಿಕೇಷನ್ನೇ ಬೇರೆ ಇರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋವಂಥ ರೀತಿ ಬಹುಶಃ ಅದು ನನಗೆ, ನಾನದೇ ಯಾವಾಗಲೂ ಹೇಳ್ತಾ ಇರ್ತಿದ್ದೀನಿ, ಅಂದರೆ ತುಂಬ ಸಣ್ಣ ವಯಸ್ಸಿಗೆ ನಮಗೆ ಅಂದರೆ ನನ್ನ ಸುತ್ತಮುತ್ತದವರೆಲ್ಲ ಮದುವೆ ಆದಾಗ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಒದ್ದಾಡ್ತಾ ಇದ್ರು. ಬಹುಶಃ ನನಗೆ ಮತ್ತು ಶ್ರೀನಿವಾಸಿಗೆ ಯಾವುದು ವರವಾಗಿ ಬಂತು ಅಂತ ಹೇಳಿದ್ರೆ, ನಮಗೆ ಒಂದು ಮೆಚುರಿಟಿ ಬಂದಮೇಲೆ ಇಬ್ಬರು ಮದುವೆ ಆಗಿರೋದ್ರಿಂದ, ಸೊ ಒಬ್ರಿಗೊಬ್ರು ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಳೋ ಅಷ್ಟು ನಮ್ಮ ಪ್ರೀತಿ ಇರೋದ್ರಿಂದ ಬಹುಶಃ ಅದು ನಮ್ಮಿಬ್ರಿಗೂ ಒಳ್ಳೆಯದು ಅಂತ ಅನ್ಕೋತೀನಿ ನಾನು ಈ ಸಂದರ್ಭದಲ್ಲಿ. ಪ್ರೀತಿ, ಒಂದು ವಿಶ್ವಾಸ ಮತ್ತು ಒಂದು ನಂಬಿಕೆ, ಒಂದು ತಾಳ್ಮೆ, ಇವೆಲ್ಲವನ್ನು ಏನು ಮಿಕ್ಸ್ ಮಾಡ್ಕೊಂಡು ಒಂದೇ ವಿಷಯ ಅಂತ ಬರೋದಿಲ್ಲ. ಗಂಡ ಹೆಂಡತಿ ಸಂಬಂಧ ಮುಂದೆ ಬಂಡಿ ಎಳ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಕೇವಲ ಒಂದು ವಿಚಾರದಲ್ಲೇ ಇರೋದಿಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ಸುತ್ತಮುತ್ತಲ ಪರಿಸರ, ಅವರ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಅಥವಾ ಹೊರಗಿನ ಪ್ರಪಂಚ ಎಲ್ಲವನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗುವಂಥದ್ದೇ ಮದುವೆಯಲ್ಲಿ ಅಡಗಿರುವಂತಹ ಒಂದು ರಹಸ್ಯ ಅಂತ ಹೇಳ್ಬಿಟ್ಟು ನನಗೆ ಇವಾಗ ಗೊತ್ತಾಗ್ತಾ ಇದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಗೌತಮಿ ಜಾಧವ್, ಇವರು ನಾನು ಅಭಿಷೇಕ್ ಜಿ ಕಾಸರಗೋಡು. ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ಮೊದಲನೇ ಪ್ರಶ್ನೆಗೆ ನನ್ನ ಉತ್ತರ ಏನು ಅನ್ನೋದಾದ್ರೆ, ಅಂದ್ರೆ ಪ್ರೀತಿ ಎಲ್ಲರೂ ಮಾಡ್ತಾರೆ, ಮದುವೆ ಅಂತಕ್ಕೆ ಹೋಗೋದು ತುಂಬಾ ಕಡಿಮೆ. ಅದು ನಮಗೆ ಹೇಗೆ ಏನು ಅಂತ ಕೇಳೋದಾದ್ರೆ, ಅಂದ್ರೆ ನಾವು ಪ್ರೀತಿ ಮಾಡೋಣ ಅಂತ ಶುರು ಮಾಡಿದ್ದಕ್ಕಿನ್ನ ಅಂದ್ರೆ ನಾವಿಬ್ರು ಒಬ್ರಿಗೊಬ್ರು ಇಷ್ಟಪಡ್ತೀವಿ, ಮದುವೆ ಆಗೋಣ ಅಂತ ಶುರು ಮಾಡಿದ್ವಿ. ಮೇ ಬಿ ದ್ಯಾಟ್ ಒನ್ ಸ್ಟ್ರಾಂಗ್ ಫೀಲಿಂಗ್ ನಮಗೆ, ಅಂದ್ರೆ ಮದುವೆವರೆಗೂ ಹೋಗೋದಕ್ಕೆ ಅಥವಾ ಮದುವೆ ಆಗೋದಕ್ಕೆ ಅಥವಾ ಈಗ ಮದುವೆ ಆಗಿ ತುಂಬಾ ಚೆನ್ನಾಗಿರೋದಕ್ಕೆ ಆ ಒಂದು ಸ್ಟ್ರಾಂಗ್ ಫೀಲಿಂಗ್ಗೆ ಬ್ಯಾಕ್ ಬೋನ್ ತರ ಇತ್ತು ಅಂತ ಹೇಳ್ಬಹುದು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅಂದ್ರೆ ಯಾವುದು ಈಸಿಯಾಗಿ ಅಂತೆಲ್ಲ ಆಗಲ್ಲ, ಅದರದ್ದೇ ಆದ ಕೆಲವೊಂದು ಆಬ್ಸ್ಟಿಕಲ್ಸು ಎಲ್ಲ ಇರುತ್ತೆ. ಅದನ್ನೆಲ್ಲ ಮೀರಿ ನಾವು ಜೊತೆಗಿರಬೇಕು. ಆಮೇಲೆ ನಮ್ಮ ನಂಬಿಕೆ, ಜೊತೆಗಿರ್ತೀವಿ, ಚೆನ್ನಾಗಿರ್ತೀವಿ ಅನ್ನೋ ಒಂದು ನಂಬಿಕೆ ಇದ್ದರೆ ಎಲ್ಲ ಚೆನ್ನಾಗಾಗುತ್ತೆ. ಟ್ರೂ, ಎಕ್ಸಾಕ್ಟ್ಲಿ. ಏನಿಲ್ಲ, ತುಂಬಾ ಸಪೋರ್ಟಿವ್ ಆಗಿರ್ಬೇಕು. ಅವ್ರು ಮಾಡೋ ಕೆಲಸ ಅಥವಾ ಅವ್ರ ಥಾಟ್ಸಿಗೆ ಅಥವಾ ನಾನ್ ಮಾಡೋ ಕೆಲಸ ನನ್ನ ಥಾಟ್ಸಿಗೆ ತುಂಬಾ ಸಪೋರ್ಟಿವ್ ಆಗಿದ್ರೆ ಲೈಫ್ ತುಂಬಾ ಈಸಿ ಆಗಿರತ್ತೆ. ಅದ್ ಬಿಟ್ರೆ ಎವ್ರಿ ಡೇ ಇಸ್ ಅ ಫ್ರೆಶ್ ನ್ಯೂ ಡೇ. ಇಂಡಿವಿಜುವಲ್ ಆಗಿ ಹೇಳ್ಬೇಕಂದ್ರೂ ಹಾಗೆ ಶುರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಈವನ್ ಫಾರ್ ಎ ರಿಲೇಶನ್ಶಿಪ್ ಎವ್ರಿ ಡೇ ಇಸ್ ಅ ನ್ಯೂ ಡೇ ಅನ್ನೋ ತರ ಶುರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇದಕ್ಕೆ ನಿಮ್ಮ ಉತ್ತರ? ಮದುವೆ ಅನ್ನೋದು ದಿ ಎಂಡ್ ಅಂತ ಸಿನಿಮಾದಲ್ಲಿ ತೋರಿಸ್ತಾರೆ, ಬಟ್ ಅದು ಆಕ್ಚುಲ್ ಬಿಗಿನಿಂಗ್. ಅದು ಅಂದ್ರೆ ನಮ್ಮ ಲೈಫ್ ಜರ್ನಿಲಿ ಒಂದು ಹೊಸ ಇದು ಅಂದ್ರೆ ಸ್ಟೆಪ್ ಹೋಗ್ತಾ ಇರ್ತೀವಿ, ಅಂದ್ರೆ ಹೊಸದೊಂದು ಶುರು ಆಗ್ತಾ ಇರುತ್ತೆ ಜರ್ನಿ. ಆ ಜರ್ನಿ ಹೇಳ್ದಂಗೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ರೆ ಅದಿನ್ನೂ ತುಂಬಾ ಚೆನ್ನಾಗಿ ಹೋಗುತ್ತೆ ಆ ಜರ್ನಿ ಅಷ್ಟೇ. ಥ್ಯಾಂಕ್ ಯು. ಪ್ರೀತಿ ಅನ್ನೋದನ್ನ ಬರೀ ಪ್ರೀತಿ ವ್ಯಾಲೆಂಟೈನ್ಸ್ ಡೇ ಅಷ್ಟೇ ಸೀಮಿತ, ಬರೀ ವ್ಯಾಲೆಂಟೈನ್ಸ್ ಡೇ ಗಿಫ್ಟು
ಸಿನಿಮಾ ಐಸ್ ಕ್ರೀಮ್ ಪ್ರೀತಿನ ಯಾವತ್ತೂ ಒಂದು ಜವಾಬ್ದಾರಿ ಅಂತ ತಗೊಳ್ತೀರ ಅದು ನಿಮಗೆ ಚಿರಕಾಲ ಉಳಿಯುತ್ತೆ. ಅದಕ್ಕೆ ಉದಾಹರಣೆಗೆ ನನ್ನ ಪ್ರೀತಿ ಅಂತಲೇ ಹೇಳ್ಬೋದು. ನನ್ನ ಪ್ರೀತಿ ನಾನು ಯಾವುದು ಬರೀ ಪ್ರೀತಿ ಅಂದ್ಕೊಂಡಿಲ್ಲ, ಅದೊಂದು ಜವಾಬ್ದಾರಿ ಆಪ್ಯಾಯತೆ ಅಂತ ತಿಳ್ಕೊಂಡಿದ್ದರಿಂದ ಇವತ್ತು ನನ್ನ ಪ್ರೀತಿ ಚಿರಕಾಲವಾಗಿ ಬಂದಿದೆ. ಸೊ ಹಾಗಾಗಿ ಹಂಸಲೇಖ ಸರ್ ಒಂದು ಮಾತು ಹೇಳಿದ್ದಾರೆ, ಒಬ್ಬರ ಮೈಯನ್ನು ಒಬ್ಬರು ಎಷ್ಟು ಸರಿ ಮುಟ್ಕೊಂಡ್ರಿ ಅನ್ನೋದಲ್ಲ ಮುಖ್ಯ, ಒಬ್ಬರ ಮನಸ್ಸನ್ನು ಒಬ್ಬರು ಎಷ್ಟು ಸರಿ ಮುಟ್ಕೊಂಡ್ರಿ ಅನ್ನೋದು ಮುಖ್ಯ ಅಂತ. ಸೊ ಪ್ರೀತಿ ಅನ್ನೋದು ನಿರಂತರವಾಗಿ ಹರಿಯುವಂಥ ಜೀವನದಿಯಾಗಿ ಎಲ್ಲರಿಗೂ ಪ್ರೇಮಿಗಳ ದಿನಾಚರಣೆ ಶುಭಾಶಯಗಳು. ವ್ಯಾಲೆಂಟೈನ್ಸ್ ಡೇ ಇದು ಒಂದು ಇತ್ತೀಚಿನ ವರ್ಷಗಳಲ್ಲಿ ಪ್ರಾರಂಭ ಆಗಿರತಕ್ಕಂಥ ಒಂದು ದಿನಾಚರಣೆ. ಆದರೆ ಪ್ರತಿದಿನವೂ ಪ್ರೇಮಿಗಳ ದಿನಾಚರಣೆನೇ. ಹಾಗಾಗಿ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಿಮ್ಮೆಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ನಿಮ್ಮ ಸಂಗಾತಿಯವ್ರ ಜೊತೆಲಿ ಯಾವಾಗಲೂ ಜೊತೆಲಿರಿ. ಧನ್ಯವಾದಗಳು. ಪಾಸಿಟಿವ್ ಪಿಕ್ಚರ್ ವ್ಯೂವರ್ಸ್ ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ JK. ಸಿನಿಮಾ ಸುದ್ದಿ, ಸೀರಿಯಲ್ ಸುದ್ದಿ ನೋಡಬೇಕಂದ್ರೆ ಯೂಟ್ಯೂಬ್ನಲ್ಲಿ ಪಾಸಿಟಿವ್ ಪಿಕ್ಚರ್ ಮೂಲಕ ನೋಡಿ. ನಮ್ಮ ಸಿನಿಮಾಗಳ ಬಗ್ಗೆ, ಕಿರುತೆರೆ ಬಗ್ಗೆ ಮತ್ತು ರಂಗಭೂಮಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.